ನಾನು ಹಾಸನಲ್ಲಿದ್ದು ಇವಾಗಲೇ ಫಸ್ಟ್ ಅಬ್ಬೆ ಫಾಲ್ಸಿಗೆ ಬಂದು ನೋಡ್ತಾ ಇರೋದು. ನೋಡಿ, ಎಲ್ಲ ಹೋಟೆಲ್ಸ್ ಎಲ್ಲ ಅಂದರೆ ಹಿಂದೆನೂ ಕ್ಲೋಸ್ ಆಗಿತ್ತು. ನೋಡೋಣ ಮುಂದೆ ಯಾವ್ದಾರ ಸಣ್ಣದಾರ ಸಿಕ್ಕರು ಸಾಕು, ಸ್ವಲ್ಪ ಲೈಟಾಗಿ ತಿಂಡಿ ಮಾಡ್ಕೊಳ್ಳೋಣ. ಇನ್ನೇನು ಅಬ್ಬೆ ಫಾಲ್ಸಿಗೆ 2 ಕಿಲೋಮೀಟರ್ ಗೈಸ್. ಮಂಡಲ್ಪೇಟೆಯಿಂದ 15 ಕಿಲೋಮೀಟರ್ ಅಬ್ಬೆ ಫಾಲ್ಸು. ಇನ್ನೇನು ಹತ್ತತ್ರ ಹೋಗ್ತಾ ಇದ್ದೀವಿ. ಓ, ವೆದರ್ ಮಾತ್ರ ಸೈಕ್ ಇದೆ. ನಾನು ಬಿಸಿಲು ಇರುತ್ತೆ ಅನ್ಕೊಂಡೆ, ಸೈಕಾಗಿ ಗ್ರೀನರಿ ಇದ್ದಾರೆ. ತೇಜು ನೋಡಿದ್ರೆ ನಾನು ಬರಬೇಕಿತ್ತು ಅಂತ ಈ ಥರ ವೆದರ್ಗೆ, ಒಂದು ಬಿಸಿಲು ಅಂತ ಬಂದಿಲ್ಲ. ಮತ್ತು ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ವಾ, ಹಂಗಾಗಿ ಹೋಗಿ ಬನ್ನಿ ಅಂದ. ಇಲ್ಲಿ ಯಾವುದೋ ಇದೆ ಕಣ. ಇಲ್ಲೇ ಬಂದ್ವಿ, ತಿಂಡಿ ಮಾಡ್ಕೊಳ್ತೀವಿ. ಈಗ ತಿಂಡಿ ಮಾಡ್ಕೊಂಡು ಸಿಗೋಣ. ಲೈಟಾಗಿ ಟಿಫನ್ ಮಾಡ್ಕೊಂಡ್ವಿ. ರೈಸ್ ಬಾತ್ ಇತ್ತು, ಕಾಫಿ ಕುಡ್ದು ಇವಾಗ ಸ್ವಲ್ಪ ಸಮಾಧಾನ ಆಯ್ತು, ಎನರ್ಜಿ ಬಂತು. ಅಬ್ಬೆ ಫಾಲ್ಸಿಗೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ. ವೆದರ್ ಹಿಂಗೆ ಇದ್ರೆ ಸಖತ್ತಾಗಿ ರೈಡ್ ಮಾಡ್ಬೋದು. ಇನ್ನೂ ಟೈಮ್ ಇದೆ. ನಾವು ಮಧ್ಯಾಹ್ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಹಾಸನ್ಗೆ, ಇನ್ನೂ ಒಂದು ಪ್ಲೇಸ್ ಕವರ್ ಮಾಡ್ಕೋಬೋದು. ಎಲ್ಲೋ ಅರೈವ್ಡ್ ಅಂತ ಬರ್ತೈತೆ. ಅಬ್ಬೆ ಫಾಲ್ಸ್ ಪಾರ್ಕಿಂಗ್ ಅಂತೆ, ಬಾ ಮುಂದೆ ಐತೆ. ನಡಿಬೇಕು ಜಾಸ್ತಿ ದೂರ. ಹಿಂದೆ ಒಂದು ರೋಡ್ ಇತ್ತು, ಅಲ್ಲೂ ಹೋಗ್ಬೋದಿತ್ತು ನಾವು. ಜಿಪ್ ಲೈನ್ ಇತ್ತಲ್ಲ ಇಲ್ಲ ಅದು. $20 ಒಂದು ಬೈಗೆ ಗತ್ತಾ 120 ಚೇಂಜ್ ಉಂಟಾ? ಎಷ್ಟೈತೆ? ಎಲ್ಲ ವಿಡಿಯೋ ಆಗಲ್ಲ. ಒಂದು ಅದು ಎಲ್ಲಿ ಬೇಕು ಸೇನ ಅಲ್ಲಿ ಮಾತ್ರ. 10 ರೂಪಾಯಿ ಇದೆ. 10 ಇದೆ. 10 ಇಲ್ಲ ಅನ್ಸುತ್ತೆ. 500 ಇದೆ.
ಎಷ್ಟು ದೂರ ನಡಿಬೇಕು? 400 ಮೀಟರ್. ಇಲ್ಲೇ ಹೋಗೋದಾ? ಅಲ್ಲಿ ಪಾರ್ಕ್ ಮಾಡಿ ಬರೋದಾ? ಹಾಂ. 400 ಮೀಟರ್ಸಾ? 4 ಮೀಟರ್ಸ್. ಹಾಂ. ಇಲ್ಲಿಗೂ ಸೇರಿಸಿ ಟಿಕೆಟ್ ತಗೊಂಡಿದ್ದ? ಹಾಂ. ಇರ್ಕ ಚೇಂಜ್ ಇರ್ಕೊ. ವೈಬ್ರೇಷನ್ಗೆ ಹೋಗುತ್ತೆ. ಈ ಮೊಬೈಲ್ ಹಾಕಿದ್ರೆ ಇದ್ರ ಕ್ಯಾಮ್ರಾ ಹೊಂಟೋಗ್ಬಿಡುತ್ತೆ ಇಲ್ಲಿ. ಹಾಗಾಗಿ ಹಳೇದು ಹಾಕೊಳ್ಳೋದು ಮ್ಯಾಪಿಂಗಿಗೆ ಹೋದ್ರೆ ಹೋಯ್ತದಲ್ಲ. ವೈಬ್ರೇಷನ್ಗೆ ಕ್ಯಾಮ್ರಾ ಎಲ್ಲ ಹೋಗ್ಬಿಡ್ತದೆ. ಇದು ತೋರಿಸ್ಬೇಕಾ ಮತ್ತೆ? ಬಾ. ಗೈಸ್ ಅಬ್ಬೆ ಫಾಲ್ಸಿಗೆ ಬಂದ್ವಿ. ಪಾರ್ಕಿಂಗ್ ಮಾಡಾಯ್ತು, ಬನ್ನಿ ಅಬ್ಬೆ ಫಾಲ್ಸಿಗೆ ಬಾ. ಅಂಕಲ್ ಪಾಪ ಗಾಬರಿ ಆಗೋಯ್ತು, ಕ್ಯಾಮ್ರಾ ಮುಂದೆ ಬಂದ್ಬಿಡ್ತೀನಿ ಅಂತ. ಬನ್ನಿ, ಟಿಕೆಟ್ ತಗೊಂಡಾಗಿದೆ, ಡೈರೆಕ್ಟ್ ಒಳಗೆ ಹೋಗ್ತಾ ಇರೋದೆ. ನೀವು ಹೋಗೋಣ ಒಳಗಡೆ. 400 ಮೀಟರ್ಸ್ ಅಂತೆ ಒಳಗಡೆಗೆ. ಹೋಗ್ತಾ ಡೌನು ಆರಾಮಾಗಿ ಹೋಗ್ಬೋದು. ಬತ್ತಾ ಹತ್ತೋದಕ್ಕೆ ಸುಸ್ತಾಗಿ ಹೋಗುತ್ತೆ. ಆಮೇಲೆ ಹಿಡ್ಕೊಂಬಂದ್ರೆ ಇಬ್ರಿಗೂ ಹಿಂದೆ ಬಿಡೈತದೆ. ಗಾಯ್ಸ್ ಹೆಂಗಿದೆ ನಮ್ಮ ಟೆಕ್ನಿಕ್ಕು ವಿಡಿಯೋ ಮಾಡೋಕ್ಕೆ? ഒരു 50 ഗുളി എടുത്തിട്ട് ನೀರಿದೆ ಗಾಯ್ಸ್. ಓಕೆ ನೀರು ನೋಡೋಕ್ಕೂ ಚೆನ್ನಾಗಿದೆ. ಮೇಲೆ ಒಂದು ಬಾ, ಕೆಳಗೆ ಜನ ಇದ್ದಾರೆ. ಹತ್ತ ಮೇಲೆ ಸುಮ್ಮನಿರೋ. ನೆಟ್ಟಿದೆ, ನೆಟ್ಟಿದ್ರೆ ನಮಗೇನು, ಹಿಂಗೆ ಗೋಪುರ ಹಿಂಗೆ ಹೇಗ್ರಿ ಹಿಂಗೆ ತಳ್ಳೋದ್ರ ಆಯಿತು ಅಷ್ಟಾಗ ನೋಡಿ ಹೇಗೆ ಕಾಣಿಸ್ತದೆ. ಇನ್ನು ಫುಲ್ ನೀರಿದ್ದಾಗ ಅಲ್ಲೇ ಇಲ್ಲಿವರೆಗೂ ಬರ್ದು ಅನ್ಸುತ್ತಲ್ಲ. ನೋಡಿದ್ರಲ್ಲ ಅಬ್ಬೆ ಫಾಲ್ಸು, ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ನಾನು ಹಾಸನಲ್ಲಿದ್ದು ಇವಾಗಲೇ ಫಸ್ಟ್ ಅಬ್ಬೆ ಫಾಲ್ಸಿಗೆ ಬಂದು ನೋಡ್ತಾ ಇರೋದು. ಅದು ಕಮ್ಮಿ ನೀರಿದೆ, ಸ್ವಲ್ಪ ಜಾಸ್ತಿ ನೀರಿದೆ, ಇನ್ನೂ ಸಖತ್ತ ಕಾಣೋದು ಅನ್ಕೋತೀನಿ. ವಿಡಿಯೋ ಕೆಳಗಡೆ ಹೋಗೋಣ ಬಾ ಅಷ್ಟೇ. ಏನು ನೋಡ್ತಾ ಇದೆಯಾ? ಹೋಯ್ ಏನೋ ಸಂದಿಲ್ ಸಿಗ್ತದೆ ಅಂತ. ಬಾ ಕೆಳಗೋಣ, ಬಾ ನಡಿ ಕೆಳಗೆ, ಮಾತು ಕೇಳ್ತೀನಿ, ನಡಿ.
ನಮ್ಮ ಜೊತೆನೆ ಬಂದಂಗೆ ಆಡ್ತೈತೆ. ಓಕೆ ಓಕೆ, ನೀರು ಸ್ವಲ್ಪ ಕಮ್ಮಿನೇ ಇದೆ. ಜೂನ್ ಜುಲೈಲಿ ಬರ್ಬೇಕಲ್ಲ, ಜುಲೈಲಿ ಬಂದರೆ ಫುಲ್ ನೀರು ಬರ್ತಾ ಇರುತ್ತೆ. ನಮ್ದೇನು ಅಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋದೇಂತ ಇಲ್ಲ, ಬರೋದು ಅಲ್ಲಿ ಸ್ಟೋರಿ ಹಾಕೊಳ್ಳೋದು ಅಷ್ಟೇ, ಮುಗೀತು. ಇಲ್ಲೊಂದು ಯಾರೋ ಬ್ರಿಡ್ಜ್ ಇದೆ, ಫುಲ್ ಮುರಿದೋಗ್ಬಿಟ್ಟಿದೆ. ಮೊದಲೆಲ್ಲ ಹೋಗೋಕ್ಕಿತ್ತು ಆ ಕಡೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಅಂದರೆ ನೀರು ಫೋರ್ಸಿಗೆ ಜಾಸ್ತಿ ನೀರಿದ್ದಾಗ ಬ್ರಿಡ್ಜ್ ಮುರಿದೋಗಿರ್ಬೇಕು. ನೀರು ಬರ್ತಾ ಇರುತ್ತಲ್ಲ, ತುಕ್ಕಿಡಿದು ಹೋಗುತ್ತೆ ಫುಲ್. ಫುಲ್ಲು ಬೇವ್ತೋಗ್ಬಿಟ್ಟಿದೆ. ಫುಲ್ಲು ಬೇವ್ರು ಇಳಿಸ್ತೀನಿ ನಾನಂತೂ. ಇನ್ನು ಮೇಲೆ ಹತ್ಕೊಂಡು ಹೋಗಕ್ಕೆ ಇನ್ನೂ ಬೇವ್ರು ಇಳಿತದೆ. ಇನ್ನೂ ಬಿಸಿಲನ್ನು ಬಂದಿಲ್ಲ ನೋಡಿ, ಬೇವ್ರು ಹೆಂಗೆ ಇಳಿತದೆ. ಮನಾ ಅಷ್ಟೇ ನಮ್ಮದು, ಬರೋದು ನೋಡೋದು ಹೇಗಿದೆ ಅಂತ, ಫೋಟೋಸ್ ತೆಕ್ಕೊಳ್ಳೋದು, ಸ್ಟೋರಿ ಹಾಕೋದು, ನಿಮಗೆ ತೋರಿಸೋದು ಅಷ್ಟೇ. ಬಾ ವನ. ಓಕೆ, ಬಾಯ್ ಬಾಯ್ ಅಬ್ಬೆ ಫಾಲ್ಸ್. ಸೂರ್ಯ, ನಾವು ಹಾಸನಿಗೆ ಹೋಗೋರ್ಗೆ ಹಿಂಗೆ ಕೂಲಾಗಿರೋ ವೆದರು, ಇಲ್ಲಾಂದ್ರೆ ಹೋಗಿ ದಬಾಕತ್ತೀವಿ. 10 ಗಂಟೆನಾ? ಇಷ್ಟು ಬೇಗ ಮುಗಿಸ್ತೀವಲ್ಲ ನಾವೆಂಥವ್ರು. ಹಾಂ, ನಮ್ಮ ಜೊತೆ ರೈಡ್ ಮಾಡಿದವರು ಇನ್ನೂ ಒಳ್ಳೆಯವರು. ಒಂದು ದಿವಸಕ್ಕೆ 4-5 ಪ್ಲೇಸ್ ತೋರಿಸ್ಬಿಡ್ತೀವಿ. ಅದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ಟಿಫನ್ ತಿಂದು, ಕಾಫಿ ಕುಡ್ದು, ಅಷ್ಟೊಂದು ಚಿನ್ನೋ ಅಂದ್ಬಿಟ್ಟು ಇಲ್ಲಿಗೆ ಬಂದರೆ ಇಲ್ಲಿ 1/4 ಗಂಟೆಲಿ ಮುಗ್ಸಾಕ್ತೀವಿ. ಏನೋ ದೊಡ್ಡದಾಗ ಕಡ್ದು ಕಟ್ಟೆ ಹಾಕೋಣ ಅಂತ ಬಂದರೆ ನಾನೇನು ಅರ್ಧ ಕಿಲೋಮೀಟ್ರ್ ನಡಿಬೇಕು ಅಂತ ಇದೆ. ನೋಡಿದ್ರೆ ಇಲ್ಲೆಯಾ 200 ಮೀಟರು. ಓನ್ಲಿ 200 ಮೀಟರ್ಸ್. ಯಾಕೋ ನಮ್ಮ ಬಾಡಿ ನಮಗೆ ಕೈ ಕೊಡ್ತೈತೆ. ಆಯ್ತಿಲ್ಲ ಗುರು, ಆಯ್ತಿಲ್ಲ. ಜಿಮ್ಮಿಗೆ ಹೋದ್ರೆ ಕರೆಕ್ಟ್ ಇರ್ತದೆ ಕಣ. ಜಿಮ್ ಹೋಗ್ದಲ್ಲೇ 3 ತಿಂಗಳು ಆಯ್ತಲ್ಲ, ಸುಸ್ತು. ಬನ್ನಿ ಗಾಡಿ ಹತ್ರ ಹೋಗಿ ಸಿಗೋಣ. ನೆಕ್ಸ್ಟ್ ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. 1/4 ಗಂಟೆಲಿ ಒಳಗೆ ಹೋಗ್ಬಿಟ್ಟು ಆಚೆ ಬಂದಿದ್ದೀವಲ್ಲ. ಹಾಂ, ಅಷ್ಟೊಂದೇನು ನೀರಿಲ್ಲ, ಸ್ವಲ್ಪ ಇತ್ತು. ಓಕೆ, ನೋಡ್ಬೋದು, ಚೆನ್ನಾಗಿತ್ತು. ಮೇಲೆ ಹತ್ತು ಬರೋದಕ್ಕೆ ಮುಗೀತು ನಮ್ಮ ಕತೆ. ಇದು ಇನ್ನೂ 2 ಪ್ಲೇಸ್ ನೋಡಿರೋದು, ಇನ್ನೂ ಬೇಜಾನಿದೆ. ಇನ್ನೊಂದು 4-5 ಪ್ಲೇಸ್ ನೋಡ್ಕೊಂಡು ಹೋಗ್ಬಿಡೋಣ. ಅಬ್ಬೆ ಫಾಲ್ಸ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಬೈಕೆ. ಅಲ್ಲಿಂದ ನೋಡ್ತಿದ್ದೀವಿ, ಎಲ್ಲರ ಕಣ್ಣು ಟುಕ್ 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 ಅಂತ ಬರ್ತೈತೆ ನಮ್ಮ ಬೈಕ್ ಮೇಲೆ. ನೋಡ್ತಾ ಇದ್ದೀವಿ, ಪಬ್ಲಿಕ್ ಅಟ್ರಾಕ್ಷನ್ ಸಕ್ಕದಾಗಿತ್ತು. ಎಲ್ಲರೂ ಕೇಳಿ ಮಾತಾಡಿಸಿ ಇಟ್ರಲ್ಲ. ಗಾಳಿ ಹೊಡಿತೈತಿ ಈಗ. ಸೆಕೆ ಆಗೋಯ್ತು, ಕೆಳಗೋಗಿ ಮೇಲೆ ಬರೋದಕ್ಕೆ. ಕರೆಕ್ಟ್ ಆಯ್ತು, ಒಳಗಡೆ ಥರ್ಮಲ್ ಹಾಕಿ ಬಂದಿದ್ದು. ಇನ್ನು ಕಾಟನ್ ಶರ್ಟ್ ಏನಾರು ಹಾಕಿದ್ದಿದ್ರೆ ಇನ್ನೂ ಸುಸ್ತಾಗಿ ಹೋಗುವೆ ನಾನು. ಅಪ್ಪಲ್ಲಿ ವೀಲಿ ಹೊಡಿತೈತಿ.
ಹಬ್ಬೆ ಫಾಲ್ಸಿಗೆ ಹೋಗಿ ಬಂದ್ವಿ. ನೆಕ್ಸ್ಟ್ ಹಾಸನ ಮುಗ್ದೇ ಹೋಯ್ತು ನೋಡಿ. 10:20 2 ಪ್ಲೇಸ್ ಕವರ್ ಮಾಡ್ಕೊಂಡ್ವಿ. ಬಿಸಿಲು ಬಂತು. ಈಗ ಅರ್ಕಲ್ಗೋಡಿಗೆ ಹೋಗಿ ಮನೆಗೆ ಹೋಗೋದಷ್ಟೇ, ಮುಗೀತು ಕೆಲಸ. ಬೆಳಗ್ಗೆ ಬೇಗ ಹೊಟ್ರಿ ಇದೊಂದು ಹೆಲ್ಪ್ಫುಲ್ ಅಲ್ವನ ಸಮ್ಮರಲ್ಲಿ. ಬೆಳಗ್ಗೆ ಬೇಗ ಹೋಗಿ ಎಲ್ಲ ಪ್ಲೇಸಸ್ ನೋಡ್ಕೊಬಿಟ್ರೆ ಎಲ್ಲದು ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಮಧ್ಯಾಹ್ನದಕ್ಕೆ ಮನೆಗೆ ಹೋಗ್ಬೋದು. ಮನೇಲಿ ಬೇರೆ ಕೆಲಸನೂ ಮಾಡ್ಕೋಬೋದು. 140 ಇದೆ ರೇಂಜ್. ಕೊಡೋದು ಜಾಸ್ತಿ. ಗಾಡಿ ಎಳಿತಿಲ್ವ ಮುಂದಕ್ಕೆ, ಏರ್ ಕಮ್ಮಿ ಆಗಿದೆ ಅದಕ್ಕೆ ಪವರ್ ತಾಳ್ತಿಲ್ಲ. ಬಾಲ್ ಮುಂದೆ ಎಲ್ಲಾರ ಏರ್ ಓಡಿಸೋದಷ್ಟೇ. ಗಾಯ್ಸ್ ಮನೆ ಕಡೆ ಹೊರಟ್ವಿ ಗಾಯ್ಸ್. 2 ಪ್ಲೇಸಸ್ ಕವರ್ ಮಾಡ್ಕೊಂಡ್ವಿ. ಇನ್ನೇನು ಬಿಸಿಲಾಗುತ್ತೆ. ಇನ್ನು ಇಲ್ಲಿ ಈ ಕಡೆ ಸೈಡ್ ನೋಡೋದು ಎಂಥದ್ದು ಇಲ್ಲ, ಎಲ್ಲ ಕವರ್ ಮಾಡಿದ್ದೀವಿ. ಇದು 2 ಪ್ಲೇಸ್ ನೋಡಿರಲಿಲ್ಲ ಅಷ್ಟೇ ನಮ್ಮ ಹಾಸನಲ್ಲಿ ನಾನು. 2 ನೋಡಾಯಿತು. ಇನ್ನು 10 ಗಂಟೆ 10:30 11:30 12:30 1 ಗಂಟೆ ಹೊತ್ತಿಗೆ ಹಾಸನಿಗೆ ಬಂದುಬಿಡ್ತೀನಿ ನಾನು. ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಹೊರಟಿದ್ವಲ್ಲ, ಎಲ್ಲ ಪ್ಲೇಸ್ ಕವರ್ ಮಾಡ್ಕೊಂಡು ಒಳ್ಳೊಳ್ಳೆ ವ್ಯೂ ಸಿಕ್ತು ಬೆಳಗ್ಗೆನೆ. ಹಂಗಾಗಿ ಸ್ವಲ್ಪ ಈಸಿ ಆಗಿದೆ. ಅವನು ಸಂತ ಆಗೋದು ಎಲ್ಲ ಹೋಗಲ್ಲ ಅನ್ಸುತ್ತೆ. ಅವ್ನು ಫೋನ್ ಮಾಡಿ ಅಂತ ಇರ್ತಾನೆ, ನಂಗೆ ಮರ್ತ ಹೋಯ್ತದಲ್ಲ. ಎಲ್ಲ 4-5 ಜನ ಫೋನ್ ಮಾಡು ಅಂತಾರೆ. ಅದಕ್ಕೆ ನಾನು ಅದಕ್ಕೆ ಇದಾಗ ವಾಟ್ಸಪ್ ಮಾಡಿಬಿಟ್ನಲ್ಲ, ಮಾಡ್ತಾರೆ ಅಂತ. ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಹಾಸನಲ್ಲಿದ್ದರೆ ಅವನು ನಮ್ಮ ಹಾಸನ ಹುಡುಗ ಏನೋ ಮೀಟಪ್ ಮಾಡಿಸಿದ್ದಾನಲ್ಲ, ಅಲ್ಲಿಗೆ ಬನ್ನಿ ಅಂತ. ಟ್ರಾವೆಲ್ ರೈಡು ಅದು ಇರ್ತದೆ. ನಂದು ಎಲ್ಲ ನಡ್ತೀವಿ. ಮುಂದೆಲ್ಲಾದ್ರೂ ಬ್ರಿಡ್ಜ್ ಹತ್ರ ಇದೆ ಅಂದ್ರಲ್ವಾ, ಹೋಗ್ತಾನೆ ಸಿಗ್ತದೆ. ಅವಾಗಲೇ ನಿಂತಿದ್ವಲ್ಲ ಅಲ್ಲಿ, ಫಸ್ಟ್ ಬಂದೆ ಅಲ್ಲಿ ಅನ್ಸುತ್ತೆ. ಆನೆ ಒಳ್ಳೊಳ್ಳೆ ರೆಸಾರ್ಟ್ಗಳು ಮಾಡಿದಾರಲ್ಲ ಕೂರ್ ಕಡೆ. ಅಲ್ಲಿ ನೋಡಲ್ಲಿ ಬೆಟ್ಟದ ಮೇಲೆ, ಲೆಫ್ಟಲ್ಲಿ ಬಿಲ್ಡಿಂಗು ಬೆಟ್ಟದ ಮೇಲೆ. ಇನ್ನು 600 ಮೀಟರ್ ಲೆಫ್ಟಿಗೆ ಹೋಗ್ಬೇಕು. ನೋಡು ತುತ್ತೂರಿಲಿ ಹೆಂಗೆ ಕಟ್ಟಿದ್ದಾರೆ ಮನೆನ. ಮುಂದೆ ಲೆಫ್ಟು 500 ಮೀಟ್ರು. ಇಲ್ಲೇ ಅಮ್ಮಿ ಟೈರ್ ಅಂಗಡಿ ಇದೆ, ಕ್ಲೋಸ್ ಮಾಡಿದ್ದಾರೆ ಭಾನುವಾರ ಅಂತ. ಒಂದು ಟೈರ್ ಇನ್ಫ್ಲೂಯೆಂಟರ್ ತಡೆ ಬುಕ್ ಮಾಡ್ಕೊತೀನಿ ಇರಲಿ, ಸೇಫ್ಟಿಗಲ್ವಾ. ಯಾರ ಹತ್ರ ಇತ್ತು ಒಂದ್ಸತಿ ರೆಡಿ ತಂದಿದ್ದಲ್ಲ, ಓ ಇವನು ಡ್ಯೂಕ್. ಎಂಟಾರ್ಕಿಗೆ ಎಕ್ಸಾಸ್ಟ್ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ ಹುಡುಗ. ಎಂಟಾರ್ಕಿಗೆ ಅದ್ರದ್ದೇ ಸೈಲೆನ್ಸರ್ ಸೌಂಡ್ ಚೆನ್ನಾಗಿಲ್ಲ, ಅದ್ರದ್ದೇ ಬೇಸ್ ಸಖತ್ತಾಗಿದೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟು ಚೆನ್ನಾಗಿ ಕಾಣಿಸುತ್ತೆ, ಸೌಂಡ್ ಚೆನ್ನಾಗಿರಲ್ಲ. ಸ್ಟಾಕಿಂದರಲ್ಲೇ ಬೇಸ್ ಕೊಟ್ಟಿದ್ದಾರಲ್ಲ, 3 ವೋಲ್ವ್ ಅಲ್ವಾ ಎಂಟಾರ್ಕು, ಅದೇ ಬೇಸೇ ಸಖತ್ತಾಗಿದೆ, ಒರಿಜಿನಲ್ ಸೌಂಡೇ. ನನ್ನ ಎಂಟಾರ್ಕಿಗೆ ಈ ಥರ ಎಲ್ಲ ಕಟ್ಟೆಲ್ಲ ಮಾಡಿಸಿದ್ದೆ. ಆಮೇಲೆ ಯಾರು ಶೋಕೆಲ್ಲ ಬಿಟ್ಟಾಯ್ತು.
ಫೋರ್ತ್ ಗೇರಲ್ಲಿ RPM ಹೋಗ್ತಾ ಹೋಗ್ತಾನೆ ಮತ್ತೊಂದ್ಸರಿ ಜರ್ಕ್ ಹೊಡ್ಬಿಟ್ಟು ಮತ್ತೆ ಪಿಕಪ್ ತಗೊಳ್ತೈತಲ್ಲ. ಗೇರ್ ಹಾಕ್ದಾಗ ಪಿಕಪ್ ತಗೊಳ್ಳೋದು ಗೊತ್ತಾ? ಫೋರ್ತ್ ಗೇರ್ ಹಾಕಿ ಅರ್ಧ RPM ಹೋದ್ಮೇಲೆ ಮತ್ತೆ ಮುಂದೆ ಪಿಕಪ್ ತಗೊಳ್ತೈತೆ.